ಸದ್ಗುರು ಪಂಡಿತ್ ಪೀತಾಂಬರಜಿ ಮಹಾರಾಜರಲ್ಲಿ ಹಾಗೂ ನಿಶ್ಚಲದಾಸ್ ಮಹಾರಾಜರಲ್ಲಿ ದೀರ್ಘದಿಂದ ನಮಸ್ಕಾರ ಹೇಳ್ತಾ, ಇಂದಿನ ಸುಬ್ರಹ್ಮ ಜ್ಞಾನಪೀಠದ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶರಣಬಸವರಾಜ ಸ್ವಾಮೀಜಿಗಳ ಪಾದಾರವಿಂದಗಳಲ್ಲಿ ಹಣೆ ಮಾಡಿದು ಇಂದಿನ ಉಪಸ್ಥಿತರುವ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರ ಶ್ರೀಪಾದಕ್ಕೆ ನಮೋ ನಮೋ ಎಂದು ಈಗ ಸಂಗ್ರಹ ಅನುಬಂಧ ಸಾಮಾನ್ಯ ನಿರೂಪಣದಲ್ಲಿ ವಸ್ತುಸ್ಥಿತಿ ಮಂಗಲದ ಪ್ರಾರ್ಥನೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. जो सुख नित्य प्रकाश विभु नाम रूप आधार मतिनल कई जीरी मती गई सोमय शुद्ध अपार अप्रिय पारक रूप मम हरि विष्णु महेश विधिर विचंदा सत्तिरनेश गणेश जाकृपालु सर्वज्ञ को यदारस मुनिजान ताको तव उपादितै मोमय मिथ्यमान ऐतिनि जानै बिन जगत मनहु जेवरि सांप न तैवो जग जगति निलय सोहम आपे आप बोध चाई ठाको सुकृति भजत राम निष्काम सो मेरो आत्मा ताको करो प्रणाम सो मैं मेरो आत्मा ताको करो प्रणाम। साधु निश्चलदास महाराज की जय, पंडित पीतांबरजी महाराज की जय, शरण बसव स्वामी जी महाराज की जय, सकल साधु संत महाराज की जय। जय मंगलम जय नमः पार्वती पति शिव हर महादेव। ಎಲ್ಲ ಮಹಾತ್ಮರಿಗೆ ಶರಣು ಶರಣಾರ್ಥಿ. ರೂಪಮಂಗಲವನ್ನ ಸುಶ್ರಾವ್ಯವಾಗಿ ನುಡಿಸಿದ್ರು. ಅಭಿನಂದನೆಗಳು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದಂಥ ಸ್ವಾಮೀಜಿಯವರು ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ಮುಖ್ಯ ವಿಚಾರಗಳಂತ ನಮಗೆ ಪ್ರಸ್ತುತಪಡಿಸ್ತಾರೆ. ನಾವೆಲ್ಲ ಆಲಿಸ್ಬೇಕು ಅಂತ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಪರಮಾತ್ಮ ಎಲ್ಲದರ ಜೊತೆಗೆ ಕೂಡಿಕೊಂಡಿದ್ದಾನೆ. ಮತ್ತೇನ್ ಮಾಡ್ಯಾನ? ಎಲ್ಲದರೊಳಗೂ ಅದನ್ನ ಅಲ್ರಿ ಸಾಮಾನ್ಯ ಚೇತನ ರೂಪದಲ್ಲಿ ಅದನ. ಎಲ್ಲದರ ಜೊತೆಗೆ ಇದ್ದು ಹೆಂಗದನ? ಸಂಗಾಗ್ಯಾನ ಅಸಂಗಾಗ್ಯಾನ. ಸಂಗದನ ಅಸಂಗದನ ಅಸಂಗದನವ. ಎಲ್ಲದರ ಜೊತೆಗೆ ಇದ್ದು ಕೂಡ ಅವನು ಅಸಂಗದನ. ಯಾವ ವಸ್ತುಗಳ ಆಗು ಹೋಗುಗಳಿಗೆ ಅವನ ಸಂಬಂಧ ಇಲ್ಲ. ಅದು ಯಾವ್ದಲ್ಲ ವ್ಯತಿರೇಕ ಅದಿನ ಒಂದು ಶಬ್ದ ಏನೋ ಬಳಸ್ತಿರಲ್ಲ, ಅನ್ವಯ ವ್ಯತಿರೇಕ. ಅನ್ವಯ ಎಲ್ಲದರಾಗೂ ಅದನ್ನ. ಆದ್ರ ಎಲ್ಲದರೊಳಗ ಅವ ಇದ್ದು ವ್ಯತಿರೇಕ. ಜಗತ್ತಿನ ಎಲ್ಲ ವಸ್ತುಗಳೊಳಗೆ ಇದ್ದಾಗೂ ಸಹಿತ
ಅವಕ್ಕ ಇವನಿಗೆ ಸಂಬಂಧ ಇಲ್ದಂಗ ಅದಾನ. ಹಂಗಿರ್ಬೇಕು ನಾವು. ಯಾವುದರ ಜೊತೆಗೂ ಅಂಟ್ಕೊಂಡು ಅದರಂಗೆ ನಾವು ಹಾಲಕ್ ಹೋಗೋದಿಲ್ಲ. ನಾವ್ ಹೆಂಗದೀವಿ ಹಂಗೆ ಇರ್ಬೇಕು, ಎಲ್ಲದರ ಜೊತೆಗೆ ಇರಬೇಕು. ನಮ್ಮತನ ಅನ್ನೋದೊಂದು ಉಳಿಸ್ಕೋಬೇಕು. ಸತ್ತ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ತನ್ನ ಗುಣಗಳು ಏನದವ ಹಂಗೆ ತನ್ನೊಳಗೆ ಉಳಿಸ್ಕೊಂಡು ಎಲ್ಲದರ ಜೊತೆಗೆ ಅದ. ನಾವು ಜಗತ್ತೇನದ ಅಸತ್ತು ಅದ. ಅಸತ್ ಅಂತಂದ್ರ ವಿಕಾರಿ ಆಗ್ತದ, ಮತ್ತ ಸತ್ ಅಂದ್ರೆ ಎಲ್ಲಾ ಕಡೆ ಇರ್ತದ. ಸತ್ತು ಎಲ್ಲಾ ಕಡೆ ಅದ. ಅಸತ್ತೇನದ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಇಲ್ಲ. ಮತ್ತೆ ಸತ್ ಅಂತಂದ್ರ ನಿರ್ವಿಕಾರಿ, ಅಸತ್ ಅಂದ್ರ ವಿಕಾರಿ. ಈ ಜಗತ್ತು ವಿಕಾರಿ ಅದ. ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಇಲ್ಲ. ಒಂದು ಕಾಲದಲ್ಲಿ ಇದ್ದದ್ದು ಇನ್ನೊಂದು ಕಾಲದಲ್ಲಿ ಇಲ್ಲ. ಒಂದು ದೇಶದಲ್ಲಿ ಇದ್ದದ್ದು ಇನ್ನೊಂದು ದೇಶದಲ್ಲಿ ಇಲ್ಲ. ಹಿಂಗಾಗಿ ಇದು ಅಸತ್ತು, ಇದ್ದ ಹಾಗೆ ಇರುವುದಿಲ್ಲ. ಅಚಿತ್ತು ಅಂತಂದ್ರ ನಾನು ಬ್ರಹ್ಮ ಅದೀನಿ ಅನ್ನಂತ ಅರಿವು ಆ ಚೈತನ್ಯಕ್ಕದ. ಆದ್ರೆ ಜಗತ್ತಿನ ಜಡ ವಸ್ತುಗಳಿಗೆ ತಾವೇನದವ ತಾವಕ್ಕೆ ಗೊತ್ತಿಲ್ಲ. ಮತ್ತ ಆ ನಾನು ಬ್ರಹ್ಮನಿದ್ದೇನೆ ಎನ್ನ ಚಿದ್ರೂಪ ಏನದ, ಇಡೀ ಬ್ರಹ್ಮಾಂಡ ಏನದ ಅಂತ ಅದಕ್ಕೆ ಗೊತ್ತದ. ಬ್ರಹ್ಮಾಂಡವನ್ನು ಅರಿಯುವಂತ ಎಲ್ಲ ಸಾಮರ್ಥ್ಯ ಅದಕ್ಕದ. ಆದ್ರೆ ಈ ಬ್ರಹ್ಮಾಂಡಕ್ಕ ತಾನು ಬ್ರಹ್ಮಾಂಡ ಅಂತನೂ ಗೊತ್ತಿಲ್ಲ, ಬ್ರಹ್ಮ ಅಂತೂ ಗೊತ್ತಿಲ್ಲ. ಹಿಂಗಾಗಿ ಅದು ಅಚಿತ್ತು. ಅದು ಅರಿವಿಲ್ಲದಕ್ಕೆ ಏನಾಗಿದೆ, ದುಃಖ ರೂಪ ಅದ. ಅಜ್ಞಾನ ದುಃಖ ರೂಪ ಅದ. ಬ್ರಹ್ಮ ಆನಂದ ರೂಪ ಅದಾನ. ಬ್ರಹ್ಮ ನಿತ್ಯ ರೂಪ ಅದಾನ. ಅಜ್ಞಾನ ಜಗತ್ತು ಬ್ರಹ್ಮಾಂಡ ಪಿಂಡಾಂಡ ಇವೆಲ್ಲ ಏನಾಗ್ತಾವ, ಅನಿತ್ಯ ಅದಾವ. ಬ್ರಹ್ಮಜ್ಞಾನ ಬತ್ತು ಅಂತಂದ್ರೆ ಅವು ಹೋಗ್ಬಿಡ್ತಾವ, ಇಲ್ಲದಂಗ ಆಗಿಬಿಡ್ತಾವ. ಎಲ್ಲಾ ಕಡೆ ಬ್ರಹ್ಮನನ್ನೇ ನೋಡುವಂತ ಒಂದು ಪ್ರಕ್ರಿಯೆ ಚಾಲು ಆಯ್ತಂದ್ರ ಬ್ರಹ್ಮಾಂಡನೂ ಇಲ್ಲ, ಪಿಂಡಾಂಡನೂ ಇಲ್ಲ, ಏನ್ ಸಂಸಾರ ಇಲ್ಲ. ಎಲ್ಲ ಒಟ್ಟು ಬ್ರಹ್ಮನೇ ಆಗಿ ಕುಂತು ಬಿಡ್ತದೆ. ಪರಿಪೂರ್ಣ ಎಲ್ಲ ವಸ್ತುಗಳಲ್ಲಿ, ಎಲ್ಲ ಕಾಲಗಳಲ್ಲಿ, ಎಲ್ಲ ದೇಶಗಳಲ್ಲಿ ಇರುವಂತ ವಸ್ತು. ಹೀಗಿದ್ದಾಗ ಈ ನಿತ್ಯವಾದಂತ ಬ್ರಹ್ಮ ಅನಿತ್ಯವಾದಂತ ಬ್ರಹ್ಮಾಂಡ ಜಗತ್ತು ಅದರೊಳಗದನ. ಇದ್ದು ಹೆಂಗದನ, ಅಸಂಗದನ, ಸಂಘ ಇಲ್ಲ. ಹಂಗ ನಾವ್ ಹೆಂಗಿರ್ಬೇಕು, ಎಲ್ಲದರ ಜೊತೆಗೆ ಇರಬೇಕು. ಎದರ ಜೊತೆಗೆ ಸಂಘ ಆದೆವು ಅಂತಂದ್ರೆ ಅದು ಏನದು, ಜ್ಞಾನದ ಕೆಲಸನ ಅಜ್ಞಾನದ ಕೆಲಸನ? ಅಜ್ಞಾನದ ಕೆಲಸ, ಜ್ಞಾನದ ಕೆಲಸ ಅಲ್ಲ. ಎಲ್ಲ ಮಾಡ್ಕೊತಿರ್ಬೇಕು. ಯಾವ ಟೈಮಿಗೆ ಅದು ಕೈ ಬಿಡಬೇಕಾದ ಪ್ರಸಂಗ ಬಂದಾಗ ಸರಳವಾಗಿ ಕೈ ಬಿಡ್ಬೇಕು. ಅದನ್ನೇನು ಹಿಡ್ಕೊಂಡು ಕುಂದ್ರದಿಲ್ಲ. ಯಾವುದು ಬಿಡಂಗಿಲ್ಲ, ಯಾವುದು ಹಿಡಿಯಂಗಿಲ್ಲ. ಅಸಂಗವಾಗಿರ್ಬೇಕು. ಜಹತ ಲಕ್ಷಣ, ಅಜಾತ ಲಕ್ಷಣ, ಬಿಟ್ಟು ಬಿಡದ ಲಕ್ಷಣ ಇವೆಲ್ಲಗಳು ಹೆಂಗದ ನಾವು ಪರಮಾತ್ಮನ ಅದೆಲ್ಲ ಸ್ಟಡಿ ಮಾಡಿರಿ ನೋಡ್ರಿ. ಹಂಗಿರ್ಬೇಕು. ಅದು ಕಲಿಬೇಕು ನಾವು. ಯಾವಾಗ ರೆಡಿ ಬಸವಣ್ಣ ಸಿಂಹಾಸನ ರೂಢನಾಗಿರುವಾಗ ತೆಳಗ ಕಾಲಿಡಲ್ಲಿ ಒಂದು ಮಣಿ ಇಟ್ಟಿರ್ತಾರ. ಅವನು ಆ ಮಣಿ, ಎರಡು ಕಾಲುಗಳು ಮಣಿ ಮೇಲೆ ಇಟ್ಟಿಲ್ಲ ಬಸವಣ್ಣ. ಒಂದು ಕಾಲು ನೆಲದ ಮೇಲೆ ಇಟ್ಟಾನ, ಒಂದು ಕಾಲಷ್ಟೇ ಮಣಿ ಮೇಲೆ ಇಟ್ಕೊಂಡು ಕೂತಾನ. ನೀವೆಲ್ಲರೂ ಗೌರವ ಕೊಟ್ಟು ನಡೆಸ್ಲಕತ್ತೀರಿ ಅನ್ನೋದಕ್ಕೆ ಈ ಕುರ್ಚಿ ಮೇಲೆ ಕೂತೇನೆ. ಬ್ಯಾಡ ಅಂದ್ರೆ ಎದ್ದು ನಡೆದೆ ಅಂತೇಳಿ ಒಂದು ಕಾಲು ನೆಲದ ಮೇಲೆ ಇಟ್ಕೊಂಡು ಕೂತಾನ ಬಸವಣ್ಣ. ನೋಡ್ರಿ ಅದು ಸಿಂಹಾಸನ ರೂಢ ಬಸವಣ್ಣಂದು ಒಂದು ಇದು ನೋಡ್ರಿ ಹೆಂಗಿರ್ತದ ಕುಂತದ್ದು ಭಂಗಿ. ಎರಡೂ ಕಾಲು ಮಣಿ ಮೇಲೆ ಇಟ್ಕೊಂಡು ಕೂತಾನ. ಯಾರು? ರಾಜಕಾರಣಿಗಳು. ಎರಡೂ ಕಾಲು ಮಣಿ ಮೇಲೆ ಇಟ್ಕೊಂಡು ಕೂತಿಲ್ಲ ಅವ್ರು, ಎರಡೂ ಕಾಲು ಕುರ್ಚಿ ಮೇಲೆ ಇಟ್ಕೊಂಡು ಕೂತ್ಬಿಟ್ಟಾರ ಅವ್ರು. ಕೆಳಗೆ ಇಳವೇ ಬೇಡ ಅಂತೇಳಿ. ಅವ್ರಿಗೆ ಅಧಿಕಾರ ಇರ್ಲಿಲ್ಲ ಅಂತಂದ್ರೆ ಸಾಯಂಗಾತಿರ್ತದೆ ರಾಜಕಾರಣಿಗಳಿಗೆ. ಆದ್ರೆ ಬಸವಣ್ಣನ ರಾಜಕಾರಣ ಹಂಗಲ್ಲ. ಬೇಡ ಅಂದ್ರೆ ಇವತ್ತೇ ಎದ್ದು ನಡೆದೆ. ಹಂಗಿರ್ಬೇಕು. ಯಾವದಕ್ಕೂ ಅಟ್ಯಾಚ್ ಆಗಬಾರ್ದು. ಈಗ ಸಮಯ ಸನ್ನಿವೇಶಕ್ಕೆ ತಕ್ಕಂತೆ ಒಂದು ಅನುಕೂಲ ಮಾಡ್ಕೊಳಕತ್ತೀವಿ. ಮೈಸೂರು ಶ್ರೀಗಳ ಒಂದು ಪ್ರವಚನ 6:30ಯಿಂದ 7:30 ಇರ್ತದ ಅನ್ನೋದಕ್ಕೆ ಆ ಒಂದು ಪ್ರವಚನದ ಅನುಕೂಲದ ಕಾರಣ ನಾವು ರೂಢಿ ಪಾಠ ಸಹಿತ ಸಂಜೆದು ಕ್ಯಾನ್ಸಲ್ ಮಾಡಿ ಎಷ್ಟು ಗಂಟೆಗೆ ರೀ 6:45 ಸಾಯಂಕಾಲ
ಚಾಲು ಮಾಡಿ 7:30 8 ತನಕ ನಡೀತದೆ. ಆ ಒಂದು ಪಾಠಕ್ಕೆ ಇದೇ ಲಿಂಕ್ನೊಳಗೆ ಜಾಯಿನ್ ಆದ್ರೆ ಸಂಜೆ ಪಾಠಗಳು, ಈ ಬೆಳಗಿನ ಪಾಠದಲ್ಲಿ ಏನೇನು ಉಳಿದವು ಬ್ಯಾಲೆನ್ಸು ಮತ್ತು ರಾತ್ರಿ ಪಾಠಗಳಲ್ಲಿ ಏನೇನದೋ ಅವುಗಳನ್ನೆಲ್ಲ ಅದರೊಳಗೆ ಅಚ್ಚುಕಟ್ಟಾಗಿ ನೆರವೇರಿಸುವಂತ ಒಂದು ವ್ಯವಸ್ಥೆ ಮಾಡಬೇಕಂತ ನಿರ್ಣಯ ತಗೊಂಡಿರಿ. ಒಳ್ಳೆಯ ನಿರ್ಣಯ. ಅದೇ ಸಮಯದಲ್ಲಿ ಬೇರೆ ಏನೇ ಇದ್ರೂ ಸಹಿತ ಅವ್ರಿಗೆ ನಮಗೆ ಗೂಗಲ್ ಮೀಟ್ ಲಿಂಕ್ ಕೊಡ್ರಿ, ನಮ್ಮ ಮಾತು ಕೇಳ್ಬೇಕನ್ಸಿತ್ತಂದ್ರೆ ಆ ಲಿಂಕ್ ಒಳಗೆ ಅವ್ರು ಕೇಳ್ಕೊಳಕ್ ಏನ್ ತೊಂದ್ರೆ ಇಲ್ಲ. ಎಲ್ಲರಿಗೂ ಓಪನ್ ಇಟ್ಟಿರಿ ಅದು ಗೂಗಲ್ ಮೀಟ್ ಲಿಂಕ್. ಮತ್ತೆ ಈ ಒಂದು ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿ ಅವರ ಕೃತಿ 4ನೇ ತರಂಗ 188ನೇ ವಿಷಯಾಂಕ 116ನೇ ದೋಹ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡ್ಲಕತ್ತೀವಪ್ಪ ಅಂತಂದ್ರೆ, ಇಲ್ಲಿ ತನಕ ಏನ್ ಅಧ್ಯಯನ ಮಾಡೀವಿ ಆ ಅಧ್ಯಯನದಲ್ಲಿ ಒಂದಿಷ್ಟು ರಿವಿಷನ್ ಮುಗಿಸ್ಕೊಂಡು ಮುಂದಿನ ಪಾಠಕ್ಕೆ ಹೋಗ್ಬೇಕು. ಸಿಂಹಾವಲೋಕನ ಓದ್ತಾ ಹೋಗ್ತೀನಿ. ಅವಶ್ಯಕತೆ ಬಿದ್ದಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು ಎಲ್ಲ ನಿಮಗೆ ಗೊತ್ತಿದ್ದದ್ದೇ ಅದ ವಿಷಯ. ಏನಾರ ಡೌಟ್ ಇತ್ತಂದ್ರೆ ಮಧ್ಯದಲ್ಲಿ ಕೇಳಬಹುದು. ಯಾಕಂದ್ರೆ ಸಿಂಹಾವಲೋಕನ ಇರೋದು ಮತ್ತೊಂದ್ಸಾರಿ ಮನನ ಮಾಡೋದಕ್ಕಂತ ಇರ್ತದ. ಇದ್ರೊಳಗೆ ನಿಮಗೆ ಮಾತನಾಡ್ಲಿಕ್ಕೆ ಫುಲ್ ಅವಕಾಶ ಇರ್ತದೆ, ಚರ್ಚೆ ಮಾಡ್ಲಿಕ್ಕೂ ಅವಕಾಶ ಇರ್ತದೆ. ಯಾಕಂದ್ರೆ ಇದು ಪಕ್ಕ ತಿಳ್ಕೊಳ್ಳೇಬೇಕು. ಈಗ ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮುಂದೆ ಈ ವಿಷಯ ರಿಪೀಟ್ ಆಗಲ್ಲ, ಮುಂದೆ ಹೋಗ್ಬಿಡ್ತೀವಿ. ಶ್ರೀ ವಿಚಾರ ಸಾಗರ 4ನೇ ತರಂಗ. ಶಿಷ್ಯನ ಪ್ರಶ್ನೆ: ಅಹಂ ವೃತ್ತಿಯಲ್ಲಿ ಕೂಟಸ್ಥ ಮತ್ತು ಆಭಾಸರ ಭಾನವು ಕ್ರಮದಿಂದ ಆಗುತ್ತದೆಯೇ ಅಥವಾ ಕ್ರಮವಿಲ್ಲದೆ ಭಾನವಾಗುತ್ತದೆಯೋ ಅಂತ. ಕ್ರಮ ಅಂತಂದ್ರೇನು? ಆಭಾಸ ಮತ್ತು ಕೂಟಸ್ಥರು ಕ್ರಮ ಇರ್ಲಾರ್ದಂಗೆ ಏಕಕಾಲಕ್ಕ ಭಾನವಾಗುತ್ತಾರೋ ಅಥವಾ ಕೂಟಸ್ಥ ಮೊದಲು ಆಮೇಲೆ ಆಭಾಸ, ಅಥವಾ ಆಭಾಸ ಮೊದಲು ಆಮೇಲೆ ಕೂಟಸ್ಥ, ಈ ರೀತಿ ಏನಾರೆ ಕ್ರಮ ಅದೇನು ಅಂತ ಶಿಷ್ಯ ಕೇಳಿದ. ಅದಕ್ಕೆ ಅಹಂ ವೃತ್ತಿಯಲ್ಲಿ ಕೂಟಸ್ಥನೂ ಭಾನವಾಗುತ್ತಾನೆ ಮತ್ತು ಆಭಾಸನೂ ಭಾನವಾಗುತ್ತಾನೆ. ಈ ಆಭಾಸ ಮತ್ತು ಕೂಟಸ್ಥ ಇಬ್ಬರೂ ಕ್ರಮದಿಂದ, ಅಂದ್ರೆ ಮೊದಲು ಕೂಟಸ್ಥ ಆಮೇಲೆ ಆಭಾಸ, ಅಥವಾ ಮೊದಲು ಆಭಾಸ ಆಮೇಲೆ ಕೂಟಸ್ಥ ಭಾನವಾಗುತ್ತಾರೋ ಅಥವಾ ಕ್ರಮವಿಲ್ಲದೆ ಒಟ್ಟಿಗೆ ಭಾನವಾಗುತ್ತಾರೋ. ಈಗ ಕೂಟಸ್ಥ ಮತ್ತ ಆಭಾಸ ಅಂತಂದ್ರೆ ಹೆಂಗ್ ತಿಳ್ಕೊತೀರಿ? ಯಾವುದು ಜಡ ಯಾವುದು ಚೇತನ? ಆಭಾಸ ಜಡ, ಕೂಟಸ್ಥ ಚೇತನ. ಹಂಗಲ್ಲದು. ಚೇತನ ಇಲ್ಲದ ಜಾಗನೇ ಇಲ್ಲ. ಜಡ ಸಮೇತ ಚೇತನ, ಶುದ್ಧ ಚೇತನ. ಹೌದಲ್ರಿ? ಕೂಟಸ್ಥ ಇರ್ಲಾರ್ದೆ, ಕೂಟಸ್ಥ ಅಂದ್ರೆ ಶುದ್ಧ ಚೇತನ, ಶುದ್ಧ ಬ್ರಹ್ಮ. ಆಭಾಸ ಶುದ್ಧ ಬ್ರಹ್ಮ ಅಂದ್ರೆ ಕೇವಲ ಚೇತನ. ಆಭಾಸ ಅಂತಂದ್ರ ಕೂಟಸ್ಥ ಸಮೇತವಾದ ಜಡ ಅಥವಾ ಜಡ ಸಮೇತವಾದ ಕೂಟಸ್ಥ, ಎರಡು ಮಿಕ್ಸ್. ಚೇತನ ಇಲ್ಲದ ಜಾಗನೇ ಇಲ್ಲ, ಆತ್ಮ ಇಲ್ಲದ್ದು ಯಾವ ವಸ್ತುನೂ ಇಲ್ಲ. ಎಲ್ಲಾ ಕಡೆ ಸಾಮಾನ್ಯ ರೂಪದ ಒಂದು ಆತ್ಮ ಎಲ್ಲಾ ಕಡೆ ಇದ್ದೇ ಅದ. ಅದಕ್ಕೆ ಆಭಾಸ ಕೇವಲ ಅಜ್ಞಾನ ಅಂತ ಹೇಳಕ್ ಬರಂಗಿಲ್ಲ. ಅದರೊಳಗೆ ಏನದಂದ್ರೆ ಕೂಟಸ್ಥ ಸಮೇತ, ಆತ್ಮ ಸಮೇತವಾದ ಅಜ್ಞಾನ ಆಭಾಸ. ಬರಬರ ಹೇಳಿದ್ದು? ಬರೀ ಆಭಾಸ ಒಬ್ಬನೇ ಇರ್ಲಕ್ ಸಾಧ್ಯ ಇಲ್ಲ. ಕೂಟಸ್ಥ ಇರ್ಲಾರ್ದೆ ಆಭಾಸ ಇರ್ಲಕ್ ಸಾಧ್ಯ ಇಲ್ಲ. ಕೂಟಸ್ಥನ ಸತ್ತಾಸ್ಫೂರ್ತಿಯನ್ನು ಪಡೆದುಕೊಂಡು ಆಭಾಸ ತನ್ನ ವ್ಯವಹಾರವನ್ನು ಈ ಲೋಕದಲ್ಲಿ ಮಾಡುತ್ತಿರುತ್ತೆ. ನೀರು ಮಿಶ್ರಿತ ಹಾಲು, ಅದೇನದು? ಸಾಮಾನ್ಯ ಚೇತನ ಅಂತಂದ್ರೆ ವಾಚ್ಯಾರ್ಥ. ಕೇವಲ ಹಾಲು ಅಂತಂದ್ರೆ ಲಕ್ಷ್ಯಾರ್ಥ. ಕೇವಲ ಕೂಟಸ್ಥ ಅಂತಂದ್ರೆ ಲಕ್ಷ್ಯಾರ್ಥ. ಆ ಕೂಟಸ್ಥನಲ್ಲಿ ಅಜ್ಞಾನದ ಮಿಶ್ರಣ ಇದ್ದದ್ದು ಯಾವುದದ? ಆಭಾಸ ಏನದ? ಅದು ವಾಚ್ಯಾರ್ಥ.
ಆಭಾಸ ವಾಚ್ಯಾರ್ಥ, ಕೂಟಸ್ಥ, ಲಕ್ಷ್ಯಾರ್ಥ. ತ್ವಮ್ ಪದದ ವಾಚ್ಯಾರ್ಥ ಲಕ್ಷ್ಯಾರ್ಥಗಳು ಇಲ್ಲಿ ನೆನಪು ಮಾಡ್ಕೋಬೇಕು. ಈಗ ನೋಡ್ರಿ, ಇವು ಸಣ್ಣ ಸಣ್ಣ ರಿಪೇರಿಗಳು ಹೆಂಗಾಗ್ತಿರ್ತಾವ. ಕೂಟಸ್ಥ ಇವನಿಗೆ ಆಭಾಸಗೆ ಜಡ ಅನ್ಲಕ್ ಬರಂಗಿಲ್ಲ. ಆಭಾಸ ಆ ಕೂಟಸ್ಥನ ಸತ್ತಾಸ್ಫೂರ್ತಿಯನ್ನು ತಗೊಂಡು, ಆಭಾಸ ಅಂದ್ರೆ ಆಭರಣ ಇದ್ದಂಗದ ನಾವು. ಆದ್ರ ಆಭರಣ ಎದರಾಗ ತೋರ್ಲಿಕ್ಕತ್ತದ? ಕೂಟಸ್ಥನೊಳಗೆ ಆಭರಣ ತೋರ್ಲಿಕ್ಕತ್ತದ. ಕೂಟಸ್ಥನೇ ಇಲ್ಲ ಅಂತಂದ್ರೆ ಆಭರಣ ಹೆಂಗಾಗ್ತದ? ಆ ಕೂಟಸ್ಥ ಆತ್ಮ ಅಂದ್ರೆ ಬಂಗಾರ ಇದ್ದಂಗ, ಆ ಬಂಗಾರ ಬಿಟ್ಟು ಆಭಾಸಿಗೆ ಏನರೇ ಎಲ್ಲರ ಅಸ್ತಿತ್ವ ಅದ ಏನ್ರಿ? ಆಭರಣಕ್ಕೆ ಎಲ್ಲರ ಅಸ್ತಿತ್ವ ಅದ? ಬಂಗಾರ ಬಿಟ್ಟು ಹೊರಗೆ ಎಲ್ಲರೇ ಆಭರಣ ಇರ್ಲಿಕ್ಕೆ ಸಾಧ್ಯ ಅದ? ಬಂಗಾರದ ಒಳಗೆ ಆಭಾಸ ತೋರ್ಲಿಕ್ಕತ್ತಾನಷ್ಟೇ. ಅದಕ್ಕೆ ಬಂಗಾರ ಏನ್ ಮಾಡಿದ್ರೆ ತನ್ನ ಸತ್ತಾಸ್ಫೂರ್ತಿಯನ್ನು ಆಭರಣಕ್ಕೆ ಕೊಟ್ಟ ರೀತಿಯಲ್ಲಿ ಆತ್ಮ ಅಥವಾ ಕೂಟಸ್ಥ ಏನ್ ಮಾಡ್ಯಾನ? ತನ್ನ ಸತ್ತಾಸ್ಫೂರ್ತಿಯನ್ನು ಆಭಾಸನೆ ಕೊಟ್ಟನ, ಈ ಜೀವನಿಗೆ ಕೊಟ್ಟನ. ಈ ಜೀವ ತನ್ನ ಲೌಕಿಕ ವ್ಯವಹಾರಗಳನ್ನೆಲ್ಲ ಆ ಆತ್ಮದ ಸತ್ತಾಸ್ಫೂರ್ತಿಯಲ್ಲಿಯೇ ಇದು ತನ್ನ ಎಲ್ಲ ವ್ಯವಹಾರಗಳನ್ನು ಮಾಡ್ತದೆ. ಅದಕ್ಕೇನಾಗ್ಯದ? ಆತ್ಮದಿಂದಲೇ ನನಗೆ ಆಧಾರ ಆದ ಅನ್ನೋದು ಮರೆತು, ಆತ್ಮವನ್ನೇ ಮರೆತು ತಾನೇ ಆತ್ಮ ಅಂತ ತಿಳ್ಕೊಂಡ. ಇದೇ ಅಲ್ಲಿ ಆಗಿರುವಂತ ಅಜ್ಞಾನ. ಆ ಅಜ್ಞಾನವನ್ನು ತೆಗೆದು ಹಾಕೋದಕ್ಕಂತ ಈ ವಿಚಾರ ಸಾಗರ. ನೆಕ್ಸ್ಟ್, ಅದಕ್ಕೆ ಸದ್ಗುರುವರ ವಚನ ಏನ್ ಹೇಳ್ತಾರ? ಸದ್ಗುರುಗಳ ಮಾತು, ಸಾಕ್ಷಿ ಹಾಗೂ ಆಭಾಸರ ಪ್ರತೀತಿಯು ಏಕಕಾಲಕ್ಕೆ ಆಗುತ್ತದೆ, ಅಂದ್ರೆ ಕ್ರಮವಿಲ್ಲದೆ ಆಗುತ್ತದೆ. ಮೊದಲು ಕೂಟಸ್ಥ ಆಮೇಲೆ ಆಭಾಸ ಅಂತಲೂ ಅಲ್ಲ, ಮೊದಲು ಆಭಾಸ ಆಮೇಲೆ ಕೂಟಸ್ಥ ಅಂತಲೂ ಅಲ್ಲ, ಏಕಕಾಲಕ್ಕೆ ಪ್ರತೀತಿಯಾಗುತ್ತದೆ. ಹೆಂಗಾಗ್ತದ? ಈ ಜಾಗೃತಾವಸ್ಥೆಯಲ್ಲಿ ಒಂದು ಮನುಷ್ಯ ತನ್ನ ಮಗನ್ನ ಹಿಡಿಬೇಕಾದ್ರ, ಜಾಗೃತಾವಸ್ಥೆಯಲ್ಲಿ ಒಬ್ಬ ಮನುಷ್ಯ ಮಗ ಹುಟ್ಟಿದ ಮೇಲೆ ದೊಡ್ಡವಾಗಿ ಒಂದು ಮಗ ಹಿಡಿಬೇಕಾದ್ರೆ ಒಂದು 20 ವರ್ಷನವರೇ ಆಗ್ಬೇಕಾಗ್ತದ. 20 ವರ್ಷದ ಮನುಷ್ಯ ಆಗಿ ಯುವಕನಾದಾಗ ಮುಂದವ ಒಂದು ಮಗಳು ಏನೋ ಒಂದು ಹಡಿತಾನೆ. ಅದಕ್ಕೆ 20 ವರ್ಷ ಬೇಕು ಜಾಗೃತಾವಸ್ಥೆಯಲ್ಲಿ. ಸ್ವಪ್ನಾವಸ್ಥೆಯಲ್ಲಿ ಏನದ ಅಂತಂದ್ರ 20 ವರ್ಷ ಬೇಕೇ ಆಗಿಲ್ಲ. ಒಂದು ಕ್ಷಣದಾಗೆ ಅವ ತಂದಿ ಮಗ ಇಬ್ರು ಜೋಡಾಗೆ ಬರ್ತಾರ. ಅವ್ರು ಜಾಗೃತಾವಸ್ಥೆಯಲ್ಲಿ ತಂದಿ ಮಗ ಒಮ್ಮೆ ಬರ್ತಾರನ್ರಿ? 20 ವರ್ಷದ ಮೇಲೆ ಅವ ಮಗ ಬರ್ತಾನೆ ಜಾಗೃತಾವಸ್ಥೆಯಲ್ಲಿ. ಸ್ವಪ್ನದಲ್ಲಿ ಹಂಗಿಲ್ಲ, ಒಂದೇ ಸಲಕ್ಕೆ. ಮತ್ತದಕ್ಕೆ ದೃಷ್ಟಾಂತ ಹೆಂಗ? ಕ್ರಮ ಇಲ್ಲ ಅಂತ ಏಕಕಾಲಕ್ಕೆ. ಕೋಳಿ ಮತ್ತು ತತ್ತಿ ಎರಡು ಎಟ್ ಎ ಟೈಮ್, ಬೀಜ ಮತ್ತು ವೃಕ್ಷ ಎರಡು ಎಟ್ ಎ ಟೈಮ್, ಹಿಂಗ ಸೃಷ್ಟಿ ಅದ. ಹಂಗ ಇವೆರಡು ಏನಾಗ್ತವ? ಏಕಕಾಲಕ್ಕೆ ಪ್ರತೀತಿಯಾಗುತ್ತವೆ. ಅದಕ್ಕೆ ದೃಷ್ಟಾಂತ ಇನ್ನ ಏನ್ ಕೊಡ್ತಾನೆ? ಸಾಮಾನ್ಯವಾಗಿ ಕನ್ನಡಿಯ ಮುಂದೆ ನಿಂತಾಗ ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬ ಹಾಗೂ ಬಿಂಬ ಎರಡು ಏಕಕಾಲಕ್ಕೆ ನಿಮಗೆ ಗೋಚರವಾಗುತ್ತವೆ. ಅದಕ್ಕೆ ಕನ್ನಡಿ ಮುಂದೆ ಹೋಗಿ ಬಿಂಬ ಮೊದಲು ಕಾಣ್ತದೋ, ಪ್ರತಿಬಿಂಬ ಆಮೇಲೆ ಕಾಣ್ತದೋ, ಪ್ರತಿಬಿಂಬ ಮೊದಲು ಕಾಣ್ತದೋ, ಆಮೇಲೆ ಬಿಂಬ ಆಮೇಲೆ ಅದೇ ಕ್ಷಣಕ್ಕೆ ಕನ್ನಡಿ ನಿಮ್ಮ ಎದುರು ಯಾವ ಕ್ಷಣ ಬರ್ತದೋ ಅದೇ ಕ್ಷಣನೇ ನಿಮಗೆ ಪ್ರತಿಬಿಂಬ ಕಾಣ್ತದ. ಹಿಂಗೆ ಏಕಕಾಲಕ್ಕೆ ಕನ್ನಡಿಯ ಒಳಗಿನ ಮುಖ, ಕುತ್ತಿಗೆಯ ಮೇಲಿನ ಮುಖ ಎರಡು ಏಕಕಾಲಕ್ಕೆ ಹೆಂಗ್ ಪ್ರತೀತಿ ಆಗ್ತವೋ ಹಂಗೆ ಕನ್ನಡಿಯ ಮುಂದೆ ನಿಂತಾಗ ಬಿಂಬ ಮತ್ತು ಪ್ರತಿಬಿಂಬ ಎರಡು ಏಕಕಾಲಕ್ಕೆ ಪ್ರತೀತಿಯಾಗುತ್ತವೆ. ಹೌದಾ? ಅಂದ್ರೆ ಕ್ರಮವಿಲ್ಲದೆ ಆಗುತ್ತವೆ. ಮೊದಲು ಬಿಂಬ ಆಮೇಲೆ ಪ್ರತಿಬಿಂಬ, ಅಥವಾ ಮೊದಲು ಪ್ರತಿಬಿಂಬ ಆಮೇಲೆ ಬಿಂಬ ಅಂತ ಇಲ್ಲ. ಅಂದ್ರೆ ಕ್ರಮವಾಗಿ ಪ್ರತೀತಿ ಆಗುವುದಿಲ್ಲ. ಹಾಗೆಯೇ ಇಲ್ಲಿ ಕೂಟಸ್ಥ ಬಿಂಬವಾಗಿದ್ದಾನೆ, ಆಭಾಸ ಪ್ರತಿಬಿಂಬವಾಗಿದ್ದಾನೆ. ಅದಕ್ಕೆ ಅವಿದ್ಯೆ ಅಂತಃಕರಣವು ಕನ್ನಡಿಯಾಗಿದೆ. ಇಲ್ಲಿ ಕನ್ನಡಿ ಯಾವದಪ್ಪ ಅಂದ್ರೆ ಅವಿದ್ಯೆ, ಅಂತಃಕರಣ, ಅಜ್ಞಾನ ಏನವಲ್ಲ ಅದು ಕನ್ನಡಿಯಾಗಿದೆ. ಅವಿದ್ಯೆ ಎಂಬ ಕನ್ನಡಿಯಲ್ಲಿ ಕೂಟಸ್ಥನು ಬಿಂಬ ಆಗಿದ್ದಾನೆ ಮತ್ತು ಆಭಾಸ ಪ್ರತಿಬಿಂಬ ಆಗಿದ್ದಾನೆ. ಆಭಾಸ ಅಂದ್ರೆ ಚಿದಾಭಾಸ, ಸಾಭಾಸ. ಅಹಂ ವೃತ್ತಿಯಲ್ಲಿ
ಕೂಟಸ್ಥ ಮತ್ತು ಆಭಾಸ ಏಕಕಾಲದಲ್ಲಿ ಕ್ರಮವಿಲ್ಲದೆ ಪ್ರತೀತಿಯಾಗುತ್ತಾರೆ. ಇದು ಒಂದನೇ ವಿಚಾರ. ಏನಾರ ಡೌಟ್ ಅದ ಇದ್ರಾಗ? ಏನಿಲ್ಲ. ಎರಡು ಎಟ್ ಎ ಟೈಮ್ ಆಗ್ತದ. ಒಂದು ನಿಮಿಷ ಚರ್ಚೆ ಮಾಡ್ರಿ, 1 ನಿಮಿಷ ಟೈಮ್ ಕೊಡ್ತೇವೆ. ಇದೇ ಮಾತುಗಳು ಮತ್ತೆ ಪುನರಾವರ್ತನೆ ಮಾಡ್ರಿ ನೀವು ಒಂದೇ ನಿಮಿಷದಾಗ. ಪ್ರಶ್ನೆ ಏನ್ ಕೇಳೋಣ? ಶಿಷ್ಯ ಬೊಕ್ಕು ಕಾಪಿ ಪೆನ್ನು ಏನು ಇರ್ಲಾರ್ದೆ ನಿಮ್ ತಲೆಯಾಗ ಏನು ಒಕ್ಕದ ಅಷ್ಟೇ ಚರ್ಚೆ ಮಾಡ್ರಿ, ಅದು ಹೊರಗಾಗ್ತದೆ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏಕಕಾಲದಲ್ಲಿನೇ ಆಭಾಸ ಮತ್ತು ಕೂಟಸ್ಥನು ಏಕಕಾಲದಲ್ಲಿ ಪ್ರತೀತಿ ಆಗ್ತಾರೋ, ಏನ ಕ್ರಮವಾಗಿ ಅಥವಾ ಅಕ್ರಮವಾಗಿ ಪ್ರತೀತಿ ಆಗ್ತಾರೋ ಅಂತ ಯಾಕೆಂದ್ರೆ ಪ್ರಶ್ನೆ ಮಾಡ್ತಾನ ಶಿಷ್ಯ. ಗುರುಗಳು ಹೇಳ್ತಾರ ಇದು ಕ್ರಮವಾಗಿನೂ ಆಗೋದಿಲ್ಲ ಮತ್ತು ಅಕ್ರಮವಾಗಿನೂ ಆಗೋದಿಲ್ಲ, ಏಕಕಾಲದಲ್ಲಿ ಪ್ರತೀತಿ ಆಗ್ತಾನ. ಆಗ ಕನ್ನಡಿ ಮುಂದೆ ನಿಂತಾಗ ಬಿಂಬ ಮತ್ತು ಪ್ರತಿಬಿಂಬ ಏಕಕಾಲದಲ್ಲಿ ಪ್ರತೀತಿ ಆಗ್ತದೆ, ಹಾಗೆ ಆಭಾಸ ಮತ್ತು ಕೂಟಸ್ಥನು ಏಕಕಾಲದಲ್ಲಿ ಪ್ರತಿಬಿಂಬ ಆಗ್ತಾನೆ ಅಂತ ಹೇಳಿ. ಇನ್ನೂ ಒಂದು ಉದಾಹರಣೆ ಕೊಟ್ಟರು. ಅದು ಈ ಜಾಗೃತದಲ್ಲಿ ತಂದೆ ಮತ್ತು ಮಗ ಹುಟ್ಟಬೇಕಾದ್ರೆ 20 ವರ್ಷ ಕಾಯ್ಬೇಕಾಕತಿ. ಆದ್ರೆ ಸ್ವಪ್ನ ಕಾಲದೊಳಗ ಇಬ್ರು ಒಂದೇ ಸಮಯದಲ್ಲಿ ಪ್ರತೀತಿ ಆಗ್ತಾರಂತ ಇನ್ನೊಂದು ಉದಾಹರಣೆಯನ್ನ ಕೊಟ್ಟರು. ಜಾಗೃತಾವಸ್ಥೆಯ ವ್ಯವಹಾರದಲ್ಲಿ ಕ್ರಮ ಅದ, ಈ ಸ್ವಪ್ನಾವಸ್ಥೆ ವ್ಯವಹಾರದಲ್ಲಿ ಕ್ರಮ ಇಲ್ಲ. ಜಾಗೃತಾವಸ್ಥೆಯ ವ್ಯವಹಾರದಲ್ಲಿ ಏನದ? ನಿಮಗೆ ಇವತ್ತು ಜಾಮೂನು ತಿನ್ಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ತೀರಿ? ತಂದು ಮನೆಗಾರೆ ಮಾಡ್ಕೋಬೇಕು, ಇಲ್ಲ ಬಜಾರ್ದಾರೆ ತರಬೇಕು, ರೊಕ್ಕ ಕೊಟ್ಟರೆ ತರಬೇಕು, ಏನಾರ ಮಾಡ್ಬೇಕಾಗ್ತದೆ. ಜಾಗೃತಾವಸ್ಥೆಯಲ್ಲಿ ಒಂದೇ ಸಲ ಏಕಾಏಕಿಯಾಗಿ ಜಾಮೂನ್ ತಿನ್ಲಕ್ಕಾಗಲ್ಲ. ಅಲ್ಲೊಂದು ಕ್ರಮ ಅದ. ನಾನು ಇವತ್ತು ಜಾಮೂನ್ ತಿನ್ಬೇಕು, ಜಿಲೇಬಿ ತಿನ್ಬೇಕು ಅಂತ ನಿಮಗೆ ಮನ್ಸಾಯ್ತು ಅಂತಂದ್ರೆ ಒಂದೇ ಸಲ ಬಂದ್ಬಿಡ್ತದೆ, ಏನದು ಬರಲ್ಲ. ಸ್ವಪ್ನಾವಸ್ಥೆ ಒಳಗ ನೀವು ಜಾಮೂನ್ ತಿನ್ಬೇಕಂತ ಆಸೆ ಇಟ್ಕೊಂಡು ಮಕ್ಕೊಂಡ್ಬಿಟ್ರಿ ಅಂತಂದ್ರೆ ಸ್ವಪ್ನಾವಸ್ಥೆ ಒಳಗ ನೀವು ರೊಕ್ಕ ಕೊಟ್ಟು ಖರೀದಿ ಮಾಡ್ತೀರ, ಏನ್ ಮಾಡ್ತೀರ? ಅಲ್ಲಿ ಬಕೆಟ್ ಗಟ್ಲೆ ಜಾಮೂನ್ ತಿಂದ್ಬಿಡ್ತೀರಿ. ಎಷ್ಟರ ತಿನ್ರಿ, ಏನಾಗಲ್ಲ ಸ್ವಪ್ನಾವಸ್ಥೆ ಒಳಗ. ಜಾಗೃತಾವಸ್ಥೆ ಒಳಗ ಒಂದು ಕ್ವಾಂಟಿಟಿ ಅದ. ಒಂದು 4 ತಿಂದ್ರೆ ಸಾಕಪ್ಪೋ ಅನ್ನಿಸ್ತದೆ, ಇನ್ನೂ ಒಂದು ತಿನ್ಲಕ್ ಆಗಂಗಿಲ್ಲ. ಸ್ವಪ್ನಾವಸ್ಥೆ ಒಳಗೆ ಏಟರ ತಿನ್ರಿ, ಏನಾರ ತಿನ್ರಿ. ಹಂಗ ಅಲ್ಲಿ ಕ್ರಮ ಇಲ್ಲಲ್ಲ. ಅದೇ ರೀತಿ ಈ ಆಭಾಸ ಮತ್ತು ಕೂಟಸ್ಥನಲ್ಲಿ ಯಾವುದೇ ರೀತಿಯ ಕ್ರಮ ಇಲ್ಲ. ಅದಕ್ಕೆ ಇದು 1ನೇ ವಿಚಾರ ಮುಗಿತೆ. ಇನ್ನು 2ನೇ ವಿಚಾರ, ಕ್ರಮ ಇಲ್ಲ ಅನ್ನೋದೇ 1ನೇ ವಿಚಾರ. ಅವರಿಬ್ಬರ ಪ್ರತೀತಿಯಲ್ಲಿ ಪ್ರಕ್ರಮ ಇಲ್ಲ, ಅವರಿಬ್ಬರು ಏಕಕಾಲಕ್ಕೆ ಬಾಣವಾಗುತ್ತಾರೆ. ಅಂತಃಕರಣ ಸಹಿತವಾದ ಆಭಾಸ ಸಾಕ್ಷಿಗೆ ಅಂತಃಕರಣ ಸಹಿತ. ಇನ್ನು 2ನೇ ವಿಚಾರ ಇದು. ಅಂತಃಕರಣ ಸಹಿತವಾದ ಆಭಾಸನು ಸಾಕ್ಷಿಗೆ ವಿಷಯವಾಗುತ್ತಾನೆ. ಆದರೆ ಆಭಾಸನಿಗೆ ಸಾಕ್ಷಿಯು ವಿಷಯವಾಗುವುದಿಲ್ಲ. ಅಂದ್ರೆ ಸಾಕ್ಷಿಯ ಸ್ವರೂಪ ಪ್ರಕಾಶವಾಗಿದೆ. ಸಾಕ್ಷಿಯು ಏನಾಗ್ಯದ? ಸ್ವಯಂ ಪ್ರಕಾಶವಾಗಿದೆ. ಏನಾಗ್ತದಪ್ಪ ಅಂತಂದ್ರ ಅಂತಃಕರಣ ಸಹಿತವಾದ ಆಭಾಸ ಇವನು ಸಾಕ್ಷಿಯಿಂದ ಅರಿಸಿಕೊಳ್ಳುತ್ತಾನೆ. ಅಂತಃಕರಣ ಸಹಿತವಾದ ಆಭಾಸನು ಸಾಕ್ಷಿಯಿಂದ ಅರಿಸಿಕೊಳ್ಳುತ್ತಾನೆ. ಅದಕ್ಕೆ ಏನ್ ಹೇಳ್ತಾರ? ಸಾಕ್ಷಿ ಅಂದ್ರೆ ಆತ್ಮ. ಅಂತಃಕರಣ ಸಹಿತವಾದ ಆಭಾಸನು ಸಾಕ್ಷಿಗೆ ವಿಷಯವಾಗುತ್ತಾನೆ. ಆದರೆ ಆಭಾಸನಿಗೆ ಸಾಕ್ಷಿಯು ವಿಷಯವಾಗುವುದಿಲ್ಲ. ಆಭಾಸ ಆತ್ಮನನ್ನು ಅರಿಯುವುದಿಲ್ಲ. ಈ ಜೀವ ಅಂತೇನಂತಿರಲ್ಲ, ಅವನಿಗೆ ಆತ್ಮನನ್ನು ಅರಿಯುವ ಸಾಮರ್ಥ್ಯ ಇಲ್ಲ, ವಿಷಯವಾಗುವುದಿಲ್ಲ. ಕಾರಣ ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದ್ದಾನೆ. ಈ ಸಾಕ್ಷಿ ಆತ್ಮ ಹೆಂಗದಂದ್ರೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಸಕಲವನ್ನ
ಪ್ರಕಾಶ ಮಾಡುವಂಥದ್ದು ಸಾಕ್ಷಿ ಆತ್ಮ ಅಥವಾ ಕೂಟಸ್ಥ ಅಂತ ಏನದಲ್ಲ ಆ ರೀತಿ ಅದ. ಇದರೊಳಗೆ ಏನ್ ಹೇಳ್ಬೇಕ? ಇದಂತೂ ಸ್ಪಷ್ಟ ಅದ ಇಲ್ಲ ಇದು. ಆತ್ಮ ಅನಾತ್ಮ. ಅನಾತ್ಮನು ಆತ್ಮನನ್ನು ಅರಿಯುವುದಕ್ಕೆ ಶಕ್ಯವಿಲ್ಲ. ಆತ್ಮನು ಅನಾತ್ಮವನ್ನು ಅರಿಯುತ್ತಾನೆ ಮತ್ತು ಆತ್ಮನು ಆತ್ಮನನ್ನು ಅರಿತಿರುತ್ತಾನೆ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನನ್ನೂ ಮತ್ತು ಸಕಲವನ್ನೂ ಪ್ರಕಾಶ ಮಾಡುವಂತ ತತ್ವಕ್ಕೆ ಸ್ವಯಂ ಪ್ರಕಾಶ ಅಂತರ. ಅಂತ ಸಾಮರ್ಥ್ಯ ಸಾಕ್ಷಿಗೆ, ಕೂಟಸ್ಥನಿಗೆ, ಬ್ರಹ್ಮನಿಗೆ, ಆತ್ಮಕ್ಕೆ ಅದ. ಆದ್ರೆ ಆಭಾಸ ಜೀವ ಏನದನಲ್ಲ ಅವನಿಗೆ ಆ ಸಾಮರ್ಥ್ಯ ಇಲ್ಲ. ಅವನಿಗೆ ಬ್ರಹ್ಮನನ್ನು ಅರಿಯಲಿಕ್ಕೆ ಅವನಿಂದ ಅದು ಸಾಧ್ಯವಿಲ್ಲ. ಮತ್ತು ಬ್ರಹ್ಮನನ್ನು ಅರಿಲಿಕ್ಕೆ ಸಾಧ್ಯವಿಲ್ಲ ಅಂತಂದ್ರ ಸದ್ಗುರುನಾಥನ ಬಳಿ ಹೋಗಿ ಆಭಾಸನಿಗೆ ತಾನೇನದನ ಅನ್ನಂಥದ್ದು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಆಭಾಸನೊಳಗೆ ತಯಾರಾಯಿತು ಅಂತಂದ್ರ ಅದೇ ಆಭಾಸ ಏನ್ ಮಾಡ್ತಾನ? ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೋತಾನ. ಮತ್ತೇನ್ ಮಾಡ್ತಾನ? ಇಡೀ ಬ್ರಹ್ಮಾಂಡವನ್ನ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊತಾನ. ಆ ರೀತಿಯಾದಂತ ಒಂದು ಸ್ವರೂಪ ಅಹಂ ಬ್ರಹ್ಮಾಸ್ಮಿ. ಕೂಟಸ್ಥನೇ ಅಹಂ ಬ್ರಹ್ಮಾಸ್ಮಿ ಆತನ ಇಲ್ಲ. ಯಾರು ಕೂಟಸ್ಥ ಅಲ್ಲ, ಆಭಾಸನೆ ಅಹಂ ಬ್ರಹ್ಮಾಸ್ಮಿ ಆತನಿಲ್ಲ ಮುಂದ. ಆಭಾಸನೆ ಅಹಂ ಬ್ರಹ್ಮಾಸ್ಮಿ ಏನ್ ಆತನಲ್ಲ ಅವ ಏನದನಪ್ಪ ಅಂದ್ರೆ ಅಜ್ಞಾನಕ್ಕೆ ವಿರೋಧಿ, ಕತ್ತಲೆಗೆ ವಿರೋಧಿ ಆಗಿರ್ತಾನ. ಆಭಾಸ ಯಾವ ಆಭಾಸ ಹೋಗಿ ಆಧ್ಯಾತ್ಮ ಸಾಧನೆ ಮಾಡಿ ಅಹಂ ಬ್ರಹ್ಮಾಸ್ಮಿ ವೃತ್ತಿ ತಯಾರು ಮಾಡ್ಕೊಂಡು ನಾ ಬ್ರಹ್ಮದಿನಿ ಅಂತ ಏನ್ ಮಾಡ್ಕೋತಾನಲ್ಲ ಅವನೇನಾತನಂದ್ರೆ ಅಜ್ಞಾನದ ವಿರೋಧಿ ಆಗಿರ್ತಾನ. ಅಹಂ ಬ್ರಹ್ಮಾಸ್ಮಿ ಆಗೋದಕ್ಕಿಂತ ಮೊದಲ ಅಹಂ ಜೀವಾಸ್ಮಿ, ಅಹಂ ದೇಹಾಸ್ಮಿ ಆಗಿರ್ತೀನಲ್ಲ, ನಾನೇ ದೇಹ, ನಾನೇ ಜೀವ, ಈ ಜಗತ್ತಿನ ಜಡ ವಸ್ತುಗಳೆಲ್ಲ ನನ್ನು ಅನ್ನಂಥದ್ದು ಒಂದು ಅಜ್ಞಾನದಾಗ ಏನಿರ್ತಾನಲ್ಲ ಆವಾಗ ಅವನಿಗೇನಿರ್ತದ? ಅಜ್ಞಾನದಾಗ ಏನಿರ್ತದ? ಅಜ್ಞಾನದ ವಿರೋಧಿ ಇರಂಗಿಲ್ಲ. ತಾನೇ ಅಜ್ಞಾನಿ ಆಗಿರ್ತಾನ. ಯಾವಾಗ ಅಹಂ ಬ್ರಹ್ಮಾಸ್ಮಿ ಆತನ ಆವಾಗ ತನ್ನೊಳಗಿನ ಅಜ್ಞಾನದ ವಿರೋಧಿಯಾಗಿ ತನ್ನ ದೋಷ ದರ್ಶನ ಮಾಡಿಕೊಂಡು ತನ್ನೊಳಗಿನ ಅಜ್ಞಾನವನ್ನ ತ್ಯಾಗ ಮಾಡಿ ಶುದ್ಧ ಬ್ರಹ್ಮನಾಗಿ ಆವಾಗ ಅವ ಅಜ್ಞಾನದ ವಿರೋಧಿ ಆಗ್ತಾನ. ಕತ್ತಲೆ ವಿರೋಧಿ, ಅಜ್ಞಾನದ ವಿರೋಧಿ, ಈ ರೀತಿ ಆಗ್ತಾನ. ಎಲ್ಲ ಕಡೆ ತಾನೇ ಅದಿನಂತ ಅನುಭವಿಸ್ತಾನ. ಅದು ಮೋಕ್ಷದ ಸ್ಥಿತಿ. ಆಭಾಸನ ಮೋಕ್ಷದ ಸ್ಥಿತಿ ಅದು. ಅದಕ್ಕೆ ಕನ್ನಡಿ ಒಳಗಿನ ಪ್ರತಿಬಿಂಬವು ನಿಮ್ಮ ಬಿಂಬವನ್ನು ನೋಡುತ್ತಿದೆಯೇ ಅಥವಾ ನಿಮ್ಮ ಬಿಂಬ ರೂಪವನ್ನು ಕನ್ನಡಿ ಒಳಗಿನ ಪ್ರತಿಬಿಂಬವು ನೋಡುತ್ತಿದೆಯೋ ಎಂತ ಮಾರ್ಮಿಕ ಪ್ರಶ್ನೆ ಕೊಟ್ಟ ನೋಡ್ರಿ. ಕನ್ನಡಿ ಒಳಗಿನ ಪ್ರತಿಬಿಂಬ ನಿಮಗೆ ನೋಡ್ಲಕ್ಕತ್ತದೋ ಅಥವಾ ನಿಮ್ಮ ಕುತ್ತಿಗೆ ಮೇಲಿನ ಬಿಂಬ ನಿಮ್ಮ ಪ್ರತಿಬಿಂಬವನ್ನು ನೋಡುತ್ತಿದೆಯೋ? ಒಂದು ಮುಖ ಕನ್ನಡಿ ಒಳಗದ, ಒಂದು ಮುಖ ನಿಮ್ಮ ಕುತ್ತಿಗೆ ಮೇಲದ. ಕುತ್ತಿಗೆ ಮೇಲಿರುವ ಬಿಂಬ ರೂಪ ಮುಖವು ಕನ್ನಡಿ ಒಳಗಿನ ಪ್ರತಿಬಿಂಬವನ್ನು ನೋಡುತ್ತಿದೆಯೋ ಅಥವಾ ಕನ್ನಡಿ ಒಳಗಿನ ಪ್ರತಿಬಿಂಬವು ನಿಮ್ಮ ಕುತ್ತಿಗೆ ಮೇಲಿನ ಬಿಂಬವನ್ನು ನೋಡುತ್ತಿದೆಯೋ? ಎಂತ ಪ್ರಶ್ನೆ ನೋಡ್ರಿ. ಪ್ರತಿಬಿಂಬ ಬಿಂಬವನ್ನು ಅರಿತದೋ ಏನು ಬಿಂಬ ಪ್ರತಿಬಿಂಬವನ್ನು ಅರಿತದ ಅಂತ ಕೇಳಕತ್ತಾರ. ಚಂದದಲ್ರಿ ಇದು ಪ್ರಶ್ನೆ. ಬಿಂಬ ಕೂಟಸ್ಥ ಇದ್ದಂಗ, ಪ್ರತಿಬಿಂಬ ಆಭಾಸ ಇದ್ದಂಗ, ಬಿಂಬ ನೀವು ಕನ್ನಡಿ ಒಳಗೆ ಮುಖ ನೋಡ್ಲಕತ್ತಿದ್ದು ಕುತ್ತಿಗೆ ಮೇಲಿನ ಮುಖವು ಕನ್ನಡಿ ಒಳಗಿನ ಪ್ರತಿಬಿಂಬವನ್ನು ನೋಡ್ಲಕತ್ತ. ಹಂಗ ಕೂಟಸ್ಥನಾದವನು ಆಭಾಸನನ್ನು ಅರಿಯುತ್ತಿದ್ದಾನೆ. ಆದರೆ ಪ್ರತಿಬಿಂಬಕ್ಕೆ ಬಿಂಬವನ್ನು ಅರಿಯುವ ಸಾಮರ್ಥ್ಯವಿಲ್ಲ. ಮಸ್ತದಲ್ರಿ ಅದು. ಆಭಾಸನೆ ಪ್ರತಿಬಿಂಬ ಆಗ್ತಾನ, ಕೂಟಸ್ಥನೇ ಬಿಂಬ ಆಗ್ತಾನ. ಬಿಂಬ ಆಗ್ತಾನ. ಈ ಬಿಂಬ ಆಗಿ ಪ್ರತಿಬಿಂಬವನ್ನು ಅರಿತಾನೆ. ನೀವು ಕನ್ನಡಿ ಮುಂದೆ ಹೋಗಿ ನಿಂದ್ರೆ ಎದ್ರ ಸಲುವಾಗಿ ಪ್ರತಿಬಿಂಬವನ್ನು ಅರಿಲಿಕ್ಕೆ ಹೋಗಿ ನಿಂದಿರ್ತೀರಿ. ಆ ಪ್ರತಿಬಿಂಬ ಎಲ್ಲರ ಬಂದು ನಿಮ್ಮನ್ನು ಅರಿಬೇಕಂತ ಯಾವಾಗಾರ ಪ್ರಯತ್ನ ಮಾಡ್ಯಾನೇನು ಅವನು? ಏನಿಲ್ಲ.
ಮತ್ತೆ ಆ ಪ್ರತಿಬಿಂಬಕ್ಕೆ ಸತ್ತಾ ಸ್ಫೂರ್ತಿ ಯಾರಿಂದ ಸಿಕ್ಕದ? ಬಿಂಬಲಿಂತ ಸಿಕ್ಕದು. ಬಿಂಬನೇ ಇಲ್ಲ ಅಂದ್ರೆ ಪ್ರತಿಬಿಂಬ ಎಲ್ಲಿರ್ಲಕ್ಕೆ ಸಾಧ್ಯ? ಕನ್ನಡಿ ಒಳಗ ಒಂದು ನಿಮ್ಮ ರೂಪ ಕಾಣಬೇಕು ಅಂತಂದ್ರೆ ಅದು ನಿಮ್ಮ ಬಿಂಬದಿಂದಲೇ ಪ್ರತಿಬಿಂಬ ಕಾಣ್ಲಿಕ್ಕೆ ಸಾಧ್ಯ. ನೀವು ಬಿಂಬನೇ ಇಲ್ಲ ಅಂದ್ರೆ ಪ್ರತಿಬಿಂಬ ಎಲ್ಲಿರ್ಲಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ತಿಳ್ಕೊಂಡು, ಅಂದ್ರೆ ಪ್ರತಿಬಿಂಬವು ಬಿಂಬಕ್ಕೆ ವಿಷಯವಾಗಿದೆಯೇ ಅಥವಾ ಬಿಂಬವು ಪ್ರತಿಬಿಂಬಕ್ಕೆ ವಿಷಯವಾಗಿದೆಯೇ ಅಂತಂದ್ರೆ ಪ್ರತಿಬಿಂಬವನ್ನ ಪ್ರಕಾಶ ಮಾಡುವುದು ಬಿಂಬಮುಖ. ಬಿಂಬವೇ ಪ್ರತಿಬಿಂಬವನ್ನ ಪ್ರಕಾಶ ಮಾಡುತ್ತದೆ. ಹಾಗೆಯೇ ಸಾಕ್ಷಿಯು ಆಭಾಸನನ್ನ ಪ್ರಕಾಶ ಮಾಡುತ್ತದೆ. ಆದರೆ ಆಭಾಸನು ಸಾಕ್ಷಿಯನ್ನ ಪ್ರಕಾಶ ಮಾಡುವುದಿಲ್ಲ. ಕಾರಣ ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದೆ. ಇದು ಸ್ವಯಂ ಪ್ರಕಾಶ ತತ್ವ ಹೇಳಿದರು. ತಿಳಿತ್ರ? ಇದ್ರಾಗ ಏನಾರ ಡೌಟ್ ಅದ? ಏನಿಲ್ಲ. ಇವೆಲ್ಲ ಗಟ್ಟಿ ಹಾಕೋತ ಹೋಗ್ಬೇಕೀಗ. ನಿಶ್ಚಯ ಜ್ಞಾನ. ಮತ್ತೆ ಪ್ರಶ್ನೆ ಬರಬಾರ್ದು, ಡೌಟ್ ಬರಬಾರ್ದು. ನಮ್ಮೆಲ್ಲರ ಅನುಭವವೂ ಇದೆ. ಏನು? ಚಿದಾಭಾಸನು ಜಾಗ್ರದಲ್ಲಿ ಮತ್ತು ಸ್ವಪ್ನದಲ್ಲಿ ಇರುತ್ತಾನೆ. ಆಭಾಸ ಜಾಗ್ರ ಸ್ವಪ್ನದಲ್ಲಿ ಇರುತ್ತಾನೆ. ಅವನೇನದನ ಅಂತಃಕರಣದಿಂದ ತಯಾರಾದವನು. ಹಿಂಗಾಗಿ ಸ್ವಪ್ನದಲ್ಲಿ ಇರ್ತಾನ, ಆಭಾಸನು ಚಿದಾಭಾಸನು ಜಾಗ್ರದಲ್ಲಿ ಇರುತ್ತಾನೆ. ಆದರೆ ಸುಷುಪ್ತಿಯಲ್ಲಿ ಇರುವುದಿಲ್ಲ. ಇದೊಂದು ಚಂದ ತಿಳ್ಕೋಬೇಕು. ಜಾಗೃತಾವಸ್ಥೆಯಲ್ಲಿ ಹೆಂಗಿರ್ತಾನ? ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಎರಡನ್ನ ಬಳಸಿಕೊಂಡು ಆಭಾಸ ಇರ್ತಾನ. ಅದೆಂಥದ್ದು? ಎಂಥ ಜೀವ? ವಿಶ್ವಜೀವ, ತೈಜಸ್ ಜೀವ, ಅವೆರಡು ಇರ್ತಾನ. ಆದರೆ ಸುಷುಪ್ತಿಯಲ್ಲಿ ಇರುವುದಿಲ್ಲ ಅಂತಂದ್ರೆ ಏನಾಗಿರ್ತಾನ? ಪ್ರಾಜ್ಞ ಜೀವ. ಎಲ್ಲ ಬಂದ್ ಮಾಡ್ಕೊಂಡು ಕೂತ್ಬಿಟ್ಟಿರ್ತಾನ ಅಷ್ಟೇ. ಸುಷುಪ್ತಿಯಲ್ಲಿ ಅಲ್ಲಿ ಅಂತಃಕರಣವೇ ಇರುವುದಿಲ್ಲ. ಅವಿದ್ಯೆಯೊಳಗೆ ಲಯವಾಗಿರುತ್ತದೆ. ಅಂತಃಕರಣ ಹೋಗಿ ಏನಾಗಿರ್ತದೆ? ಅವಿದ್ಯೆಯೊಳಗ ಲಯ ಆಗಿರ್ತದ. ಅಂತಃಕರಣವೇ ಇಲ್ಲವೆಂದ ಬಳಿಕ ಆಭಾಸನು ಇರಲಿಕ್ಕೆ ಶಕ್ಯವಿಲ್ಲ. ಎಲ್ಲಿ ಹೋಗಿರ್ತಾನ ಈ ಜೀವ? ಆಭಾಸ ಅಂತಂದ್ರ ಅಂತಃಕರಣದೊಳಗ ಲಯ ಆಗಿರ್ತಾನ. ಕೋಳಿ ಹಿಂಗ ಮುಚ್ಚಿಕೊಂಡು ಕೂತಿರ್ತದ. ತಾನು ಎಷ್ಟು ಮರಿಗಳದವ, ತಾನು ಏನು ತತ್ತಿ ಅದಾವ, ಅವು ಎಲ್ಲದರ ಮೇಲೆ ಕೋಳಿ ಏನ್ ಮಾಡಿರ್ತದ? ತನ್ನ ರೆಕ್ಕೆಯನ್ನ ಮುಚ್ಚಿಕೊಂಡು ಕೂತಿರ್ತದ. ಅಲ್ಲಿ ನೋಡಿದ್ರೆ ಹೆಂಗ್ ಕಾಣ್ತದ ಅಂದ್ರೆ ಬರೇ ಒಂದು ಕೋಳಿ ಕಾಣ್ತದ ಅಷ್ಟೇ. ಕೋಳಿ ಮಕ್ಕೊಂಡಾಗ ತನ್ನ ಎಲ್ಲ ಮರಿಗಳನ್ನ ಒಳಗಿಟ್ಕೊಂಡು ಮಕ್ಕೊಂಡ್ಬಿಟ್ಟಿರ್ತದ. ಅದೇ ಮತ್ ಮುಂಜಾನೆ ಎದ್ದಂದ್ರೆ ಎಲ್ಲ ಕೋಳಿ ಮರಿಗಳು ಹೊರಗೆ ಕಾಣ್ಲಕ್ಕೆ ಹತ್ತಿ ಬಿಡ್ತಾವ. ಇಡೀ ಅಂಗಳ ತುಂಬ ಕೋಳಿ ಮರಿಗಳು. ಹಂಗ ಅವು ಏನಾಗ್ಯದ ಅಂತಂದ್ರ ಆಭಾಸ ಅವಿದ್ಯೆ ಎನ್ನುವ ಒಂದು ಅಜ್ಞಾನದೊಳಗ ಸುಷುಪ್ತಾವಸ್ಥೆಯಲ್ಲಿ ಏನಾಗ್ತಾನ? ಲಯವಾಗ್ತಾನ, ಲೀನ ಆಗ್ತಾನ. ಆಗಿ ಯಾವಾಗ ಸುಷುಪ್ತಾವಸ್ಥೆಯಲ್ಲಿ, ಯಾವಾಗ ಸುಷುಪ್ತಾವಸ್ಥೆ ಮುಗಿದು ಮತ್ತು ಜಾಗೃತಾವಸ್ಥೆಗೆ ಬರ್ತಾನೋ ಆ ಟೈಮ್ನಾಗ ಏನಾಗ್ಬಿಡ್ತಾನ? ಎಲ್ಲ ವ್ಯವಹಾರಗಳು ಜಗತ್ತಿನಾಗ ಚಾಲು ಆಗಿಬಿಡ್ತಾವ. ಮುಂಜಾನೆ ಚಾಲು ಮಾಡ್ತಿರಿಲ್ಲ ವ್ಯವಹಾರಗಳು. ರಾತ್ರಿ ಹೆಂಗ್ ಮಕ್ಕೊಂಡಿರ್ತೀರಿ? ನೋಡಿದ್ರಿ ಏನ್ ಅದಾರೋ ಇಲ್ಲೋ, ಊರಾಗ ಮಂದಿ ಅದಾರೋ ಇಲ್ಲೋ, ಮನ್ಯಾಗ ಮಂದಿ ಅದಾರೋ ಇಲ್ಲೋ ಅಂತೇಳಿ ಅವಿದ್ಯೆದೊಳಗೆ ಎಲ್ಲರೂ ಹೋಗಿ ಮುಚ್ಕೊಂಡು ಕೂತ್ ಬಿಡ್ತಾರೆ. ಮುಂದೆ ಎದ್ದು ಕೂಡ್ಲೇನೆ ವ್ಯವಹಾರ ಮಾತ್ರ ಚಾಲು, ಬೆಳಿಗ್ಗೆ ಎದ್ದು ಕೂಡ್ಲೆ. ಅದಕ್ಕೆ ನಮ್ಮೆಲ್ಲರಲ್ಲಿ ಅನುಭವವೂ ಇದೆ. ಚಿದಾಭಾಸನು ಜಾಗ್ರದಲ್ಲಿ ಮತ್ತು ಸ್ವಪ್ನದಲ್ಲಿ ಇರುತ್ತಾನೆ, ಆದರೆ ಸುಷುಪ್ತಿಯಲ್ಲಿ ಇರುವುದಿಲ್ಲ. ಕಾರಣ ಸುಷುಪ್ತಿಯಲ್ಲಿ ಅಂತಃಕರಣವೇ ಇರೋದಲ್ಲ. ಇರಂಗಿಲ್ಲ ಅಂದ್ರೆ ಏನಾಗಿರ್ತದಪ್ಪ ಅಂದ್ರೆ ಅವಿದ್ಯೆಯೊಳಗೆ ಲಯವಾಗಿರುತ್ತದೆ, ಅಜ್ಞಾನದೊಳಗೆ ಲಯ ಆಗಿರ್ತದೆ. ಅಜ್ಞಾನ ಅಂದ್ರೆ ನಾನು ನನ್ನನ್ನು ತಿಳಿಯುವುದಿಲ್ಲ, ಏನದೇನಂತ ಗೊತ್ತಿಲ್ಲ, ಬ್ರಹ್ಮ ಅಂದ್ರೆ ಏನಂತ ಗೊತ್ತಿಲ್ಲ. ಅಂಥದ್ದೊಂದು ನಮ್ಮೊಳಗೆ ತತ್ವ ಅದಲ್ಲ, ಕಾರಣ ಶರೀರ, ಅದರೊಳಗದು ಲಯ ಆಗಿರ್ತದೆ. ಅಂತಃಕರಣವೇ ಇಲ್ಲವೆಂದ ಬಳಿಕ ಆಭಾಸನು ಇರಲಿಕ್ಕೆ ಶಕ್ಯವಿಲ್ಲ.
ಅಂದ್ರೆ ಜಾಗ್ರ ಸ್ವಪ್ನಗಳಲ್ಲಿ ಚಿದಾಭಾಸನ ಭಾವ, ಸುಷುಪ್ತಿಯಲ್ಲಿ ಆಭಾಸನ ಅಭಾವ. ಇದು ಡೈಲಾಗ್ ಹೆಂಗದ ನೋಡ್ರಿ. ಜಾಗ್ರ ಸ್ವಪ್ನಗಳಲ್ಲಿ ಚಿದಾಭಾಸನ ಭಾವವಿರುತ್ತದೆ. ಭಾವ ಅಂದ್ರೆ ಇರುವಿಕೆ. ಸುಷುಪ್ತಿಯಲ್ಲಿ ಚಿದಾಭಾಸನ ಅಭಾವ ಅಂದ್ರೆ ಇಲ್ಲದಿರುವಿಕೆ. ಈ ಭಾವ ಮತ್ತು ಅಭಾವ ಎರಡನ್ನ ಪ್ರಕಾಶ ಮಾಡುವುದು ಯಾವುದು? ಜಾಗ್ರದಲ್ಲಿ ಮತ್ತು ಸ್ವಪ್ನದಲ್ಲಿ ಆಭಾಸನನ್ನ ಪ್ರಕಾಶ ಮಾಡುವುದು, ಮತ್ತು ನಿದ್ದೆ ಒಳಗ ಅದೇ ಆಭಾಸನ ಅಭಾವ. ಎಲ್ಲಿ ಮಕ್ಕೊಂಡಿದ್ದೆ, ಹ್ಯಾಂಗ್ ಮಕ್ಕೊಂಡಿದ್ದೆ ಅಂತ ಏನು ಗೊತ್ತಾಗ್ಲಿಲ್ಲ. ಜಾಗ್ರದಲ್ಲಿ ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಸ್ವಪ್ನದಲ್ಲಿ ಅಂತ ವ್ಯವಹಾರ ಮಾಡಿದೆ, ಇಂಥ ವ್ಯವಹಾರ ಮಾಡಿದೆ, ಈ ರೀತಿ ತಿಳ್ಕೊಳ್ಳಂತ ವಸ್ತು ಮೂರೂ ಅವಸ್ಥೆಯೊಳಗೆ ಇದ್ದು ಅವುಗಳನ್ನು ಪ್ರಕಾಶ ಮಾಡುವುದು ಯಾವುದು ಅಂತಂದ್ರೆ ನಮ್ಮೊಳಗಿರುವ ಸಾಕ್ಷಿ ಚೇತನ. ಮೂರು ಕಾಲದಲ್ಲಿ ಇರೋದು. ಜಾಗ್ರದಲ್ಲಿ ಇರ್ತದೆ, ಸ್ವಪ್ನದಲ್ಲಿ ಇರ್ತದೆ, ಸುಷುಪ್ತಿ ಒಳಗ ಇದ್ದು ಆ ಜಾಗ್ರ ಸ್ವಪ್ನಗಳಲ್ಲಿ ಆ ಆಭಾಸನ ಭಾವವನ್ನು ಅಂದ್ರೆ ಇರುವಿಕೆಯನ್ನು, ಅದರ ವ್ಯವಹಾರವನ್ನು ಅರಿತದೆ. ಮತ್ತು ಸುಷುಪ್ತಿಯಲ್ಲಿ ಆ ಒಂದು ಆಭಾಸನ ವ್ಯವಹಾರಗಳ ಅಭಾವ ಅಂದ್ರೆ ಇಲ್ಲದಿರುವಿಕೆಯನ್ನು ಅರಿಯುವಂಥದ್ದು ಯಾವುದು ಅಂತಂದ್ರೆ ನಮ್ಮ ಸಾಕ್ಷಿ ಚೇತನ. ಪರಂತು ಆಭಾಸನಿಗೆ ಸಾಕ್ಷಿ ವಿಷಯವಾಗುವುದಿಲ್ಲ. ಸಾಕ್ಷಿ ವಿಷಯ ಆಗಂಗಿಲ್ಲ. ಆಭಾಸನಿಗೆ ಕೂಟಸ್ಥನ ಬಗ್ಗೆ ಏನು ಅರಿವು ಗೊತ್ತಾಗಂಗಿಲ್ಲ, ವಿಷಯವಾಗುವುದಿಲ್ಲ. ಕೂಟಸ್ಥ, ಸಾಕ್ಷಿ, ಪ್ರತ್ಯಗಾತ್ಮ ಎಲ್ಲ ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಎಲ್ಲ ಒಂದೇ ವಸ್ತುವಿನ ಪರ್ಯಾಯ ನಾಮಗಳು. ಸಾಕ್ಷಿಯನ್ನು ಅರಿಯುವಂತ ತಾಕತ್ತು ಆಭಾಸನಿಗೆ ಇಲ್ಲ. ಕಾರಣ ಸಾಕ್ಷಿಯು ಸ್ವಯಂ ಪ್ರಕಾಶವಾಗಿದೆ. ಸ್ವಯಂ ಪ್ರಕಾಶ ಅಂತಂದ್ರೆ ಏನಪ್ಪ ಅಂದ್ರೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಅನ್ಯವಾದ ಎಲ್ಲವನ್ನು ಪ್ರಕಾಶ ಮಾಡುವುದು ಯಾವುದೋ ಅದೇ ಸ್ವಯಂ ಪ್ರಕಾಶ. ಇಲ್ಲಿ ಇಷ್ಟು ಹೇಳೋದ್ರ ಮೂಲಕ ಇವತ್ತಿನ ಈ ಒಂದು ಪುನರಾವರ್ತನೆಯ ಪಾಠ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಟೈಮ್ ಆಯ್ತು. ಇದನ್ನ ಸ್ವಯಂ ಪ್ರಕಾಶವನ್ನ ಏನ್ ಮಾಡಬೇಕು, ಇನ್ನು ದೃಷ್ಟಾಂತದ ಮೂಲಕ ನಮಗ ಏನ್ ಮಾಡಿಕೊಡ್ತಾರೆ, ಇನ್ನೂ ಗಟ್ಟಿ ಮಾಡಿಕೊಡ್ತಾರೆ ನಾಳೆಗೆ ನಿಶ್ಚಲದಾಸರು. ಅದಾದ ಮೇಲೆ ಮತ್ತೆ ನಾಳೆ ಮುಂದಿನ ಪಾಠಕ್ಕೆ ಹೋಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ಪಾಠದ ಮುಂದಿನ ಭಾಗ ಮತ್ತೆ ಉಳಿದು ಮತ್ತೆ ಇನ್ಯಾರ್ಯಾರು ಶರಣರು ಏನೇನು ಮಾತಾಡ್ಬೇಕಂತೀರಿ ಎಲ್ಲ ಸಂಜೆಗೆ 6:45 ಸೇರ್ಕೋಬೇಕು. ಎಲ್ಲರೂ ಸಂಜೆ ಪ್ರತಿನಿತ್ಯ ಸಂಜೆ 6:45 ಪಾಠ ಚಾಲು ಆಗ್ತದ. ವಚನ ಗಾಯನ ಮತ್ತಿನ್ನ ಯಾರ್ಯಾರು ಏನೇನು ಮಾತಾಡ್ಬೇಕಂತೀರಿ ಎಲ್ಲ ಮಾತಾಡಿ ನಿಮ್ಗ ಟೈಮ್ ಉಳಿತು ಅಂತಂದ್ರೆ ಗುರುಗಳೇ ನೀವು ಒಂದ್ ಸ್ವಲ್ಪ ಮಾತಾಡ್ರಿ ಅಂದ್ರೆ ಇದ್ರದ್ದು ಮುಂದಿನ ಭಾಗ ಅದ್ರ ಕಂಟಿನ್ಯೂ ಮಾಡ್ತೀನಿ. ನಾನು ವಿಚಾರ ಸಾಗರ ಮುಂದಿನ ಭಾಗ ಅದ್ರಾಗ ಹೇಳ್ತೇನೆ. ಇಲ್ಲ ಟೈಮ್ ಇಲ್ಲ ಅಂದ್ರೆ ಬಿಟ್ಬಿಡೋದು ಅಷ್ಟೇ. ಮತ್ತೆ ನಾಳೆ ಹೇಳ್ತೇನೆ. ಓಕೆ. ನಿಮ್ಮೆಲ್ಲ ಚಟುವಟಿಕೆಗಳು ಸಂಜೆ 6:45 ಮತ್ತೆ ಚಾಲು ಆಗ್ತಾವ. ವಚನ ಗಾಯನ ಅದೆಲ್ಲ ಆಗ್ತಾವ. ಓಕೆ. ಈಗ ಮತ್ತೆ ನಾವು ಮೈಸೂರು ಶ್ರೀಗಳ ಲಿಂಕ್ಗೆ ಹೋಗಿ ಆ ಒಂದು ನಿಜಗುಣರ ಒಂದು ಷಟ್ಶಾಸ್ತ್ರಗಳ ಚಿಂತನೆ ನಡೆದಿರ್ತದ. ಅದು ಎಲ್ಲಿಗೆ ನಡೆದದ, ಏನ್ ನಡೆದದ ಕೇಳೋಂಥವ್ರಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿ.